ನನ್ನ ಫೋನು ಚೆನ್ನಾಗಿಲ್ದಿರೋ ಕಾರಣ ನಿನ್ನೆ ಸಂಜೆನೂ ಕೂಡ ಬಂದಿದ್ವಿ. ಏನಪ್ಪ ಅಂತಂದರೆ ಮೊದಲಿನ ಶಾಸ್ತ್ರ ಅದೆಲ್ಲ ಮಾಡೋದಿರುತ್ತಲ್ಲ, ಆವಾಗ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ಮುಹೂರ್ತಕ್ಕೆ ಬಂದಿರೋ ಅಂಥದ್ದು. ಇವಾಗ ಮುಹೂರ್ತ ಎಲ್ಲ ಮುಗಿದ್ಬಿಟ್ಟು ಅದಾದ ನಂತರ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಮ್ಮ ಅಜ್ಜಿಗೆ ನಮ್ಮ ಅಕ್ಕ ಹೂವು ಕೊಟ್ಟರು. ಅವರು ಬಂದು ನೀನು ಇಟ್ಕೊ ಅಂತ ನನಗೂ ಕೊಟ್ಟರು. ಹಂಗಾಗಿ ಅದನ್ನು ಮತ್ತೆ ಗಂಗಮ್ಮನ ಶಾಸ್ತ್ರಕ್ಕೆ ಬಂದಾಗ ಮುಡ್ಕೊಂಡು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡೆ. ಇನ್ನು ಮುಹೂರ್ತ ಮುಗಿಸ್ಬಿಟ್ಟು ಹುಡುಗನ್ನ ರಿಸೆಪ್ಷನ್ಗೋಸ್ಕರ ಈ ಕಡೆ ಕರ್ಕೊಂಡು ಬಂದರು. ಇನ್ನು ರಿಸೆಪ್ಷನ್ನು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ, ನೋಡ್ತಾ ಇರ್ಬೋದು. ಎಲ್ಲರೂ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇನ್ನು ನನ್ನನ್ನು ಮತ್ತು ವೇದು ಪಾಪನ ಇಬ್ಬರನ್ನ ಬಿಟ್ಟು ಅವ್ರ ಅಪ್ಪಾಜಿ ಹೋದ್ರು ಅಂಗಡಿಗೆ. ಮದುವೆ ಎಲ್ಲ ನಮ್ಮದೇನೆ. ನಿನ್ನೆ ಒಂದು 11 ಗಂಟೆ ಆಯಿತು ಮನೆಗೆ ಹೋಗೋ ಅಷ್ಟರಲ್ಲಿ. ಅಡುಗೆ ಎಲ್ಲ ಮಾಡಿಟ್ಟು ವೇದು ಪಾಪನ ಹತ್ರ ಬಿಟ್ಟು ಅವ್ರ ಅಪ್ಪಾಜಿ ಸ್ವಲ್ಪ ಬೇಗ ಬಂದಿದ್ರು. ಹಂಗಾಗಿ ನಾವು ಮದುವೆಗೆ ನಾನು ನಮ್ಮ ಅಕ್ಕ ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ನಿನ್ನೆ ಮೊದಲಿಂಗನ ಮಾಡೋದಾಗಿರ್ಬೋದು, ನಮ್ಮ ಕಡೆ ಶಾಸ್ತ್ರ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ತುಂಬ ಆಸೆ ಇತ್ತು. ಬಟ್ ಆಗಲಿಲ್ಲ, ನನ್ನ ಫೋನು ಚೆನ್ನಾಗಿರ್ಲಿಲ್ಲ ಅಲ್ವಾ, ಅದರಿಂದ. ಇನ್ನು ಮಕ್ಕಳು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಅವ್ರನ್ನೇ ನೋಡ್ತಾ ಇದ್ದಾರೆ. ನನಗಂತೂ ಅದೇ ನೋಡ್ತಾ ಇದ್ದೆ ಅಲ್ಲಿ ಕೂತ್ಕೊಂಡು. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಇಲ್ಲಿಯವರೇನೆ, ಅಕ್ಕಪಕ್ಕದ ಮನೆಯವರೆಲ್ಲ ಎಲ್ಲನೇ ಎಷ್ಟು ಚೆನ್ನಾಗಿ ರೆಡಿಯಾಗಿ ಅವ್ರ ಸಂಭ್ರಮನೇ ಬೇರೆ. ಮಕ್ಕಳು ಖುಷಿನೇ ಖುಷಿ. ನಾವು ಕೂಡ ಅಷ್ಟೇ ಚಿಕ್ಕವರಿದ್ದಾಗ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಈ ಥರ ಮದುವೆ ಫಂಕ್ಷನ್ಗಳಲ್ಲಿ. ಇನ್ನು ನಾನು ನಮ್ಮ ಅಕ್ಕ ಇಬ್ಬರೂ ನಾವು ಕೂಡ ಮುಯ್ ಕೊಟ್ಬಿಟ್ಟು ಹೊರಡೋಣ. ನಮ್ಮ ಅಕ್ಕ ಇರ್ತಾರೆ, ನಾನು ಮುಯ್ ಕೊಟ್ಬಿಟ್ಟು ಪಟ್ಲಿ ಮರಿ ಹತ್ರ ಹೋಗಬೇಕು ಅಂತ ಬೇಗ ಅವಸರ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಈಗ ಕಾಣಿಸುತ್ತೆ ಅಂತ ಅನಿಸುತ್ತೆ. ನಾನು ವೇದು ಪಾಪು ಈ ರೀತಿ ರೆಡಿಯಾಗಿದ್ದೀವಿ. ಇನ್ನು ಈ ಸೀರೆ ಬಂದುಬಿಟ್ಟು ಇವಾಗ 3 ವರ್ಷ ಆಗ್ತಾ ಬಂತು. ಹತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಓಡಿಸಿದ್ದು. ಬಟ್ ಇಷ್ಟು ದಿನವೂ ವೇರ್ ಮಾಡಿರಲಿಲ್ಲ. ಇವಾಗ ಕಾಲ ಕೂಡ ಬಂದಿದೆ ಅನಿಸುತ್ತೆ. ತುಂಬ ದಿನ ಆಯಿತು, ಎಷ್ಟು ದಿನ ಅಂತ ಹೀಗೆ ತೆಗೆದಿಡೋದು ಅಂತ ಹೇಳ್ಬಿಟ್ಟು ವೇರ್ ಮಾಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಗಿತ್ತು ಈ ಸೀರೆ ತಗೊಂಡಾಗ. ಬಟ್ ಆವಾಗ ಟ್ರೆಂಡಿಂಗಲ್ಲಿತ್ತು. ಈಗ ಟ್ರೆಂಡ್ ಎಲ್ಲ ಮುಗಿದ್ಮೇಲೆ ಸೀರೆ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಪ್ಯಾಚ್ ವರ್ಕ್ಗೆ ಇದನ್ನು ಕೊಟ್ಟಿದ್ದೆ. ಬಟ್ ನಮ್ಮ ಚಿಕ್ಕಮ್ಮ ಮಿಸ್ ಮಾಡಿಕೊಂಡು ಪ್ಯಾಚ್ ವರ್ಕ್ ಬೇಡ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಅಂದರೆ ಈ ಬ್ಲೌಸ್ಗೆ ಪ್ಯಾಚ್ ವರ್ಕ್ ಬೇಡ ಅಂತ ಹೇಳಿದ್ದೀನಿ ಅಂದ್ಕೊಂಡು ಮಿಸ್ ಮಾಡಿಕೊಂಡು ಪ್ಯಾಚ್ ವರ್ಕ್ ಹಾಕಿಲ್ಲ. ಇದು ಪ್ಯಾಚ್ ವರ್ಕು ಕೂಡ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಇನ್ನು ವೇದ್ ಪಾಪು ಅಂತ ಇವತ್ತಿನ ಡೇ ಫುಲ್ ಎಂಜಾಯ್ ಮಾಡಿದ್ದಾನೆ. ಯಾಕಂದರೆ ನಿನ್ನೆ ಮನೆಯಲ್ಲೇ ಬಿಟ್ಟು ಬಂದಿರೋದ್ರಿಂದ ತುಂಬ ಬೇಜಾರಾಗಿದ್ದ, ಹಂಗಾಗಿ ಕರ್ಕೊಂಡು ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಮನೆಯಲ್ಲೇ ಬಿಟ್ಟು ಬರ್ತಾ ಇದ್ದೆ ಅವ್ರ ಅಕ್ಕನ ಜೊತೆ. ಇನ್ನು ವೇದ್ ಪಾಪುನ ಮನೆಯಲ್ಲೇ ಬಿಟ್ಟು ಇವಾಗ ಮತ್ತೇನು ಕೂಡ ಮದುವೆಗೆ ಬಂದಿದ್ದೀನಿ. ಸಂಜೆ ಒಂದು 3 ಗಂಟೆಗೆಲ್ಲ ಬಂದಿದ್ದೀನಿ. ಮನೆ ದುಮ್ಕೆ ಶಾಸ್ತ್ರ ಅಂತ ಅಂತೀವಿ ನಮ್ಮ ಕಡೆ. ಶಾಸ್ತ್ರ ಮಾಡಿಸ್ತಾ ಇದ್ದಾರೆ. ಇವಾಗ ಕಾಲು ತೊಳೆದ್ಬಿಟ್ಟು ಅಣ್ಣ ಅತ್ತಿಗೆಗೆ ಹೆಣ್ಣು ಕೇಳೋ ಅಂತ ಶಾಸ್ತ್ರ ಇದು. ಇನ್ನ ನೋಡ್ತಾ ಇರ್ಬೋದು, ಈ ಹುಡುಗಿ ಬಂದ್ಬಿಟ್ಟು ಹುಡುಗ ಅಂದ್ರೆ ಮೊದಲಿಂಗಪ್ಪ ಇದನ್ನಲ್ಲ ತಂಗಿ ರಾಘವ ಹತ್ರ ಶಾಸ್ತ್ರ ಮಾಡಿಸ್ತಾರೆ. ಅಣ್ಣ ಅತ್ತಿಗೆದು ಕಾಲು ತೊಳೆದ್ಬಿಟ್ಟು ಒಳಗೆ ಕರ್ಕೊಳ್ಳೋ ಅಂಥದ್ದು. ಇದಕ್ಕಿಂತಲೂ ಮುಂಚೆ ಈ ಬಿತ್ತೋ ಶಾಸ್ತ್ರ ಅಂತಾನು ಕೂಡ ಮಾಡ್ತಾರೆ, ಅದನ್ನು ಮುಗೀತು. ಬಟ್ ಅವಾಗ ನಾನಿನ್ನ ಆ ಕಡೆ ಕೂತಿದ್ದೆ. ತುಂಬ ಜನ ಅಲ್ವಾ ನೋಡೋವಂಥವ್ರು, ವಿಡಿಯೋ ಮಾಡ್ಕೊಳಕ್ಕಂತ ಹೇಳ್ಬಿಟ್ಟು ಫಸ್ಟಿಗೆ ಬಂದಿದ್ರೆ ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತಿದ್ದೆ. ಬಟ್ ಅದು ಆಗಲಿಲ್ಲ. ನೆಕ್ಸ್ಟ್ ನಮ್ಮದೇ ಆದ ಯಾವುದಾದ್ರೂ ಮದುವೆ ಇದ್ದರೆ ತೋರಿಸ್ತೀನಿ ನೆಕ್ಸ್ಟ್ ಮದುವೆಗಳಲ್ಲಿ. ಇನ್ನು ನಮ್ಮ ಅಕ್ಕ ಈಗ ತಾನೇ ಮನೆಗೆ ಹೋದ್ರು, ನಾನು ಈಗ ತಾನೇ ಮನೆಗೆ ಬಂದೆ. ಯಾಕಂದರೆ ಇದು ಒಂಥರ ಫ್ಯಾಮಿಲಿ ಮದುವೆ, ನಮ್ಮ ಫ್ಯಾಮಿಲಿ ಥರನೇ ಮದುವೆ ಆಗಿರೋದ್ರಿಂದ ಸ್ವಲ್ಪ ಇಲ್ಲೇ ಇದ್ದು ಮಾಡಿಕೊಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ರು ಇಷ್ಟೊತ್ತು. ನಾನು ವೇದ ಪಾಪನ ಮಲಗಿಸಿ ಪಟ್ಲಿ ಮರಿಗೆ ಮೇವು ನೀರು ಎಲ್ಲ ನೋಡಿ ಈಗ ಬಂದಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಅಣ್ಣ ಅತ್ತಿಗೆ 2 ಕಾಲನ್ನು ಇಡಿಸಿ ಕಾಲು ತೊಳಿತಾ ಇದ್ದಾರೆ. ಫಸ್ಟು ಬಲಗಾಲ ಒಂದ್ಸತಿ, ಅದಾದ ನಂತರ ಇಬ್ಬರದು ಎಡಗಾಲ ಒಂದ್ಸತಿ, ಈ ರೀತಿ ಕಾಲು ತೊಳೆದು ಪೂಜೆ ಮಾಡೋ ಅಂಥದ್ದು. ಈ ಮದುವೆ ಬಂದ್ಬಿಟ್ಟು ಮೊಹರಂ ಹಬ್ಬಕ್ಕಿಂತಲೂ ಮುಂಚೆ ಬಂದಿದ್ದು. ಇನ್ನೇನು ನೆಕ್ಸ್ಟ್ ದಿನನೇ ಮೊಹರಂ ಹಬ್ಬ ಅನ್ನೋ ದಿನ ಮುಹೂರ್ತ ಆಗಿದ್ದು. ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಇವತ್ತಿನ ದಿನನೇ ಮಧುರ ಕೂಡ ನಾಳೆ ರಜೆ ಇರೋದ್ರಿಂದ ಬರ್ತಾ ಇದ್ದಾಳೆ. ಇನ್ನು ನೋಡ್ತಾ ಇರ್ಬೋದು, ಕಾಲೆಲ್ಲ ತೊಳೆದಿದ್ದಾಯಿತು. ಇವಾಗ 3 ಹತ್ರ ಈ ಥರ ಈ ಬುತ್ತಿ ಹಚ್ಚಿಬಿಟ್ಟು ಅರಿಶಿನ ಕುಂಕುಮ ಇಡೋ ಅಂಥದ್ದು. ಈ ಮದುವೆ ಯಾವ ರೀತಿ ಮದ್ಲಿಂಗಪ್ಪ ರಿಲೇಷನ್ ಅಂತ ಅಂದರೆ, ನಮ್ಮ ತಾತ ಇದ್ದಾರಲ್ವ, ಅಂದರೆ ನಮ್ಮ ಮನೆಯವ್ರ ಅಪ್ಪಾಜಿ ಮತ್ತು ಇವ್ರ ತಾತ ಅಣ್ಣ ತಮ್ಮಂದ್ರು ಮಕ್ಕಳಂತೆ. ಹಂಗಾಗಿ ಒಟ್ಟು ಒಂದೇ ಮನೆಗಳವರು ಥರ, ಒಂದೇ ಫ್ಯಾಮಿಲಿ ಥರ. ಹಂಗಾಗಿ
ಸ್ವಲ್ಪ ಜವಾಬ್ದಾರಿಯಿಂದ ಮದುವೆಗೆ ಬಂದಿದ್ದೀವಿ. ಇನ್ನು ಯಾವುದಾದ್ರೂ ಮದುವೆ ಆಗಿದ್ದರೆ ಮುಹೂರ್ತ ಮುಗಿಸ್ಕೊಂಡು, ಈಗ ಪರಿಚಯಸ್ಥರು ಕುಲಸ್ಥರು ಆ ಥರ ಮದುವೆ ಆಗಿದ್ರೆ ಮುಹೂರ್ತ ಮುಗಿಸ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಇದು ನಮ್ಮನೆ ಮದುವೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಜವಾಬ್ದಾರಿಯಿಂದ ಮಾಡೋ ಅಂಥವ್ರು ಮಾಡ್ತಾರೆ. ನಮ್ಮದೇನು ಕೆಲಸ ಯಜಮಾನ್ರಂಥವ್ರು ಇರಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇನ್ನು ಬೆಳಗ್ಗೆ ಮುಹೂರ್ತಕ್ಕೆ ಎಲ್ಲರೂ ಬಂದಿದ್ದೀವಿ. ನಮ್ಮ ಅಜ್ಜ ಅಜ್ಜಿ ಅಕ್ಕ ಮಾವಂದರು ಎಲ್ಲರೂ ಬಂದಿದ್ವಿ. ಇನ್ನು ಅವರು ಮುಹೂರ್ತ ಮುಗಿಸ್ಕೊಂಡು ಹೋದ್ರು. ಇಲ್ಲಿವರೆಗೂ ನಮ್ಮ ಅಕ್ಕ ಇದ್ರು, ಇವಾಗ ನಮ್ಮ ಅಕ್ಕ ಮನೆಗೆ ಹೋಗಿದ್ದಾರೆ. ನಾನು ಬಂದಿದ್ದೀನಿ. ಗಂಗಮ್ಮ ಶಾಸ್ತ್ರ ಎಲ್ಲ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗೋದು ಅಂತ ಹೇಳಿ. ಇನ್ನು ಒಂದು ವಿಷಯ ಮರ್ತಿದ್ದೆ ನೋಡಿ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಅಂಥದ್ದು. ಇದು ಯಾವ ಮದುವೆ ಅಂತ ಹಿಂದೆ ಇವಾಗ 1 ತಿಂಗಳು ಮುಂಚೆ ಎಂಗೇಜ್ಮೆಂಟ್ ವಿಡಿಯೋದು ಲಾಗ್ ಹಾಕಿದ್ನಲ್ವ, ಅದೇ ಮದುವೆ. ಇನ್ನು ಬೆಳಗ್ಗೆ ಅಂತೂ ವೇದ ಪಪ್ಪು ತುಂಬ ಹಠ ಮಾಡ್ದ, ಹಂಗಾಗಿ ಇವಾಗ ಬಿಟ್ಟು ಬಂದಿದ್ದೀನಿ. ಅಂಗಡಿಗೆ ಹೋಗೋಣ, ಹಠ ಅಂದರೆ ಹಠ, ಅದು ಕೊಡಿಸು ಇದು ಕೊಡಿಸು ಅಂತ. ಇನ್ನು ನೋಡ್ತಾ ಇರ್ಬೋದು, ಇನ್ನೂ ಒಂದು ಸತಿ ప్రేమ అంటే అడగరు నిదానమయ్యే నాకు ఇచ్చింది నువ్వు ఏడిస్తావే నువ్వు కాదు ఏడిస్కెట్ నన్ను ఆవిస్తానిడమ్మా అట్లా కాదురా నువ్వు ఆవిస్తానిడమ్మా నా ఇంట్లో మా ఎత్త మా మమ్మ పెట్టి ఉండవచ్చు మా ఇంట్లో మా ఎత్త మా మమ్మ ఇచ్చి ఉండవు పిల్లకి నీవేమి ఇస్తావే నీ ఆలు ఇయ్యాలల్లా వాడికి నీ నా స్వామి తడుతుంది ఇష్టమే అంటాడు అడిగి నా స్వామి నా కూతురు తడుతుంది పిల్ల తడుతుంది పిల్ల ఇష్టమే ఎట్లా అంటాడు నీ పట్టడానికి ఇష్ట జోరగేడు ಅಂತಲ್ಲ ನಾ ಕರೆಕ್ಟ್ ಕೇಳಿಸ್ಕೊಳ್ಳಿ ಜೋರ ನೀನು ಇನ್ನು ಕಾಲು ತೊಳೆದಾದ ತಕ್ಷಣ ಅಣ್ಣ ಅತ್ತಿಗೆ ಕಾಲಿಟ್ಕೊಂಡು ಹೆಣ್ಣು ಕೇಳೋ ಅಂಥ ಶಾಸ್ತ್ರ ಮಾಡಿದರು. ನೋಡ್ತಾ ಇರ್ಬೋದು ಈ ರೀತಿ. ನಮ್ಮ ಕಡೆ ತೆಲುಗು ಮಾತಾಡೋದ್ರಿಂದ ಸ್ವಲ್ಪ ತೆಲುಗು ಜಾಸ್ತಿ ಬಳಸಿದ್ದಾರೆ, ದಯವಿಟ್ಟು ಯಾರು ಬೇಜಾರಾಗಬೇಡ್ರಿ. ತುಂಬ ಚೆನ್ನಾಗಿತ್ತು. ಇದೊಂಥರ ಶಾಸ್ತ್ರ. ಇನ್ನು ಮಳೆ ಬಡಿಸೋಂಥ ಶಾಸ್ತ್ರ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹುಡುಗಿ ಬೆಟ್ಟು ಮತ್ತು ಇದೇನು ಪಕ್ಕದ ಬೆಟ್ಟಿರುತ್ತಲ್ಲ ತೋರ್ಬೆಟ್ಟು, ಅದ್ರ ಮಧ್ಯೆ ಮಳೆ ಮತ್ತು ಒಂದು ಕಾಯನ್ನಿಟ್ಬಿಟ್ಟು ಮಳೆ ಹೊಡಿತಾ ಇದ್ದಾರೆ ನಮ್ಮ ಮಾವ. ಇನ್ನು ಮುಹೂರ್ತ ಬಂದುಬಿಟ್ಟು ನಮ್ಮೂರಲ್ಲೇ ಅಂದರೆ ಹುಡುಗನ ಊರಲ್ಲೇ ಆಗಿರೋ ಅಂಥದ್ದು. ಹುಡುಗಿ ಊರು ಬಂದುಬಿಟ್ಟು ಕೋಲಂನಹಳ್ಳಿ ಅಂತ ಹೇಳ್ಬಿಟ್ಟು, ಹುಡುಗನ ಊರು ಬಂದುಬಿಟ್ಟು ಇನ್ನು ನಮ್ಮದೇ ಊರು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಬಿತ್ತಿದ್ದಾಯಿತು, ಇನ್ನು ಮಳೆ ಹೊಡ್ಸೋ ಶಾಸ್ತ್ರ ಆಯಿತು ಮತ್ತು ಹೆಣ್ಣು ಕೇಳೋ ಶಾಸ್ತ್ರ ಆಯಿತು. ಇನ್ನು ಮಳೆ ಹೊಡೆದ ನಂತರ ಸೇರು ಅಕ್ಕಿ ಮತ್ತು ಬೆಲ್ಲ ಇಟ್ಬಿಟ್ಟು ಸೇರಲ್ಲಿ ಒದಿತಾರಲ್ವ ಆ ಶಾಸ್ತ್ರ, ಅದನ್ನು ಕೂಡ ಎಲ್ಲ ಮುಂದೆ ನಿಂತುಬಿಟ್ಟು ಹಿರಿಯವರು ಅಂದರೆ ಯಜಮಾನ್ರಂಥವ್ರು ಈ ಥರ ಮುಂದೆ ನಿಲ್ಲಿಸ್ಬಿಟ್ಟು ಶಾಸ್ತ್ರ ಮಾಡಿಸ್ತಾರೆ. ಇವರು ನಮ್ಮ ಅತ್ತೆ. ಹಿಂದೆ ನೀವೆಲ್ಲ ನೋಡಿರ್ತೀರ, ಏನಪ್ಪ ಅಂತಂದರೆ ಎಂಗೇಜ್ಮೆಂಟಿನ ಶಾಸ್ತ್ರ ಎಲ್ಲ ಮಾಡಿದ್ರಲ್ಲ ಆ ಟೈಮಲ್ಲಿ. ಇನ್ನು ಇವರು ಹಿಂದೆ ನಾವೆಲ್ಲ ಒಳಗಡೆ ಹೋಗೋ ಅಂಥವ್ರು ಇರ್ತೀವಲ್ಲ, ಅವ್ರನ್ನೂ ಕೂಡ ಅಷ್ಟೇ ಉಡುಪಿನ ಮುಖಾಂತರ ಗಂಡನ ಹೆಸರು ಕೇಳಿಬಿಟ್ಟು ಒಳಗಡೆ ಬಿಡೋ ಅಂಥದ್ದು ತುಂಬ ಫನ್ನಿಯಾಗಿರುತ್ತೆ ಇದೆಲ್ಲ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು ಗಂಗಮ್ಮ ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಟಿದ್ದಾರೆ, ಕಳಸ ಮತ್ತು ಅದನ್ನೆಲ್ಲ. ಇವಾಗ ಇವ್ರನ್ನೇ ಮನೆ ದುಮ್ಕೆ ಶಾಸ್ತ್ರ ಆದ ನಂತರ ಹುಡುಗ ಹುಡುಗಿಗೆ ಸ್ನಾನ ಮಾಡಿಸಿ ಕಂಕಣ ಎಲ್ಲ ಬಿಚ್ಚಿಸಿ ಗಂಗಮ್ಮ ಶಾಸ್ತ್ರಕ್ಕೆ ಹೋಗೋ ಅಂಥದ್ದು ಇದಾಗಿರುತ್ತೆ. ನಮ್ಮ ಕಡೆ ಮುಹೂರ್ತ ಆದಮೇಲೆ ಗಂಡಿನ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಮಾಡುವಂಥ ಶಾಸ್ತ್ರ ತುಂಬ ಚೆನ್ನಾಗಿ, ಎಲ್ಲ ಶಾಸ್ತ್ರನೂ ಚೆನ್ನಾಗಿ ಆಯಿತು. ಬನ್ನಿ ನೋಡೋಣ ಸೊಸೆ ಹೆಂಗೆ ಒದಿತಾಳೆ ಸೇರ್ನ ಅಂತ. ಇನ್ನು ಪೂಜೆ ಮಾಡಿರೋದ್ರಿಂದ ಇಲ್ಲೊಂದು ಸ್ವಲ್ಪ ನೀರು ಚೆಲ್ಲಿತ್ತು, ಯಾಕಂದರೆ ಕಾಲು ತೊಳೆಯುವಾಗ ಎಲ್ಲ, ಹಾಗಾಗಿ ಬಟ್ಟೆ ತೊಗೊಂಡ್ಬನ್ನಿ ಒರೆಸೋಣ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರೆಡಿ ಆಗಿದೆ, ಸೇರು ಅಕ್ಕಿ ಬೆಲ್ಲ ತಟ್ಟೆ ಎಲ್ಲನೂ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು.
ಇನ್ನು ಚಿಕ್ಕ ಮಕ್ಕಳಿಂದ ಯಜಮಾನ್ರವ್ರಿಗೂ ತುಂಬ ಅಂದರೆ ತುಂಬ ಖುಷಿಯಾಗಿ ಎಲ್ಲ ಶಾಸ್ತ್ರಗಳು ತುಂಬ ಚೆನ್ನಾಗಾಯಿತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಮದುವೆನ. ಒಂದೇ ಒಂದು ಬೇಜಾರು ಏನಪ್ಪ ಅಂತಂದರೆ ನಿನ್ನೆ ಮೊದಲಿನ ಶಾಸ್ತ್ರ ಮಾಡುವಾಗ ನನ್ನ ಮೊಬೈಲ್ ಚೆನ್ನಾಗಿರ್ಲಿಲ್ವಲ್ವ, ಅದೇ ನನಗೆ ತುಂಬ ಬೇಜಾರು ಅನಿಸಿದ್ದು. ಇನ್ನು ನೋಡ್ತಾ ಇರ್ಬೋದು ಹುಡುಗಿ ಸೇರೋದಿತಾ ಇದ್ದಾಳೆ. ತುಂಬ್ರಿ ಯಾರನ್ನ ತುಂಬಿದ್ರು ತಿರುಗಿ ಇನ್ನೊಂದ್ಸತಿ ಹೊಡಿಬೋದು. ತಡಿಯ ಮಲೆ ಇರು. ಇವಾಗೇನು ಸೇರು ಹೋದ್ರಲ್ವ ಅದೇ ಥರ 3 ಸತಿ ಮಾಡಬೇಕು. ಹಾಗಾಗಿ ಅದನ್ನು ಅಕ್ಕಿ ಚೆಲ್ಲಿರೋ ಅಕ್ಕಿನೆಲ್ಲ ತುಂಬಿದರೆ ಇನ್ನೂ 2 ಸತಿ ಹೋದರೆ ಅಲ್ಲಿಗೆ 3 ಟೈಮ್ ಆಗುತ್ತೆ. ಇನ್ನು ಒಳಗಡೆ ಬಂದು ಈ ಬಟ್ಟೆ ಎಲ್ಲ ಬದಲಿಸಿ ಇನ್ನೊಮ್ಮೆ ಅವರಿಗೆ ಸ್ನಾನ ಮಾಡಿಸಿ ಕಂಕಣ ಎಲ್ಲ ಬಿಚ್ಚಿಸಿ ಅದಾದ ನಂತರ ಗಂಗಮ್ಮಗೆ ಹೊರಡೋ ಅಂಥದ್ದು. ಇನ್ನು ಆ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಗಂಗಮ್ಮ ಶಾಸ್ತ್ರ ಯಾವ ರೀತಿ ನಡೀತು ಇಲ್ಲಾಯಿತು ಅಂತ. ಇನ್ನು ನೋಡ್ತಾ ಇರ್ಬೋದು ಇದು 2 ಸರಿ ಆಯಿತು. ಇನ್ನೊಂದು ಸರಿ ಹೊಡೆದ್ರೆ ಅಲ್ಲಿಗೆ 3 ಸರಿ ಆಗುತ್ತೆ. ಇನ್ನು ನೋಡ್ತಾ ಇರ್ಬೋದು ಸ್ನಾನ ಎಲ್ಲ ಮುಗಿಸಿ ಕಂಕಣ ಬಿಚ್ಚೋ ಅಂತ ಶಾಸ್ತ್ರ ಎಲ್ಲ ಮುಗಿತು. ಇವಾಗ ಗಂಗಮ್ಮನಿಗೆ ರೆಡಿ ಆಗ್ತಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.